ಗುಡ್ ಈವ್ನಿಂಗ್ ಸ್ಟೂಡೆಂಟ್ಸ್. ನಿನ್ನೆ ಸ್ವಲ್ಪ ಇವತ್ತು ರಿಸಲ್ಟ್ ಪಬ್ಲಿಷ್ ಮಾಡೋ ಸಲುವಾಗಿ ಒಂದು ಕೆಲಸ ಇತ್ತು, ಅದಕ್ಕಾಗಿ ನಿನ್ನೆ ಕ್ಲಾಸ್ ಮಾಡೋಕ್ಕಾಗಲಿಲ್ಲ. ನಿನ್ನೆ ಲಾಸ್ಟ್ ಕ್ಲಾಸ್ನಾಗ ನಾವು ಅರ್ಥಶಾಸ್ತ್ರದ ವಿವಿಧ ವ್ಯವಸ್ಥೆಗಳನ್ನು ನೋಡಿದ್ವಿ. ಕೇಂದ್ರೀಯ ಯೋಜನಾ ಅರ್ಥವ್ಯವಸ್ಥೆ ಆಗಿರ್ಬೋದು, ಮಾರುಕಟ್ಟೆ ಅರ್ಥವ್ಯವಸ್ಥೆ ಆಗಿರ್ಬೋದು, ಆ ರೀತಿ ಆನಂತರ ಮಿಶ್ರ ಅರ್ಥವ್ಯವಸ್ಥೆ ಆಗಿರ್ಬೋದು. ಕೇಂದ್ರೀಯ ಯೋಜನಾ ಅರ್ಥವ್ಯವಸ್ಥೆ ಅಂದರೆ ಏನು? ಎಲ್ಲ ನಿರ್ಧಾರಗಳನ್ನು ಕೇವಲ ಸರ್ಕಾರ ಅಥವಾ ಸರ್ಕಾರದ ಅಧಿಕಾರಿ ವರ್ಗ ತೆಗೆದುಕೊಳ್ತಿದ್ರೆ ಅದು ಕೇಂದ್ರೀಯ ಯೋಜನಾ ಅರ್ಥವ್ಯವಸ್ಥೆ ಆಗಿರ್ತದೆ. ಇದಕ್ಕೆ ಸಮಾಜವಾದಿ ಅರ್ಥವ್ಯವಸ್ಥೆ ಅಂತ ಕರಿತೀವಿ. ಇಲ್ಲಿ ಹಿಂದುಳಿದಂಥ ರಾಷ್ಟ್ರಗಳು, ಬಹಳ ಹಿಂದುಳಿದಂಥ ರಾಷ್ಟ್ರಗಳಲ್ಲಿ ಜನ ಅಷ್ಟೊಂದು ಪ್ರಮಾಣದಲ್ಲಿ ಸ್ಥಿತಿವಂತರಾಗಿರಂಗಿಲ್ಲ. ಅದಕ್ಕಾಗಿ ಆ ನಿರ್ಧಾರಗಳೆಲ್ಲ ಸರ್ಕಾರಕ್ಕನ ಬಿಟ್ಟಿರ್ತವೆ. ಸರ್ಕಾರ ಹೇಳ್ದಂಗೆ ಅದು ಕೇಳ್ತಾ ಇರಬೇಕೆಲ್ಲ ಜನ, ಅಂದರೆ ಸರ್ಕಾರವನ್ನೇ ಅವಲಂಬಿಸಿರ್ತಾರೆ ಅಂತ ಹೇಳಕ್ಕೆ ಹೇಳಿದ್ರು ಕೂಡ ತಪ್ಪಾಗಲಾರ್ದು. ಕರೆಕ್ಟಾ? ಇನ್ನು ಇನ್ನೊಂದು ಇದಕ್ಕೆ ಸಮಾಜವಾದಿ ಅರ್ಥಶಾಸ್ತ್ರ ಅಂತ ಕರೆದ್ವಿ. ಇನ್ನೊಂದು ಮಾರುಕಟ್ಟೆ ಅರ್ಥವ್ಯವಸ್ಥೆ ಅಂತ ಕರಿತೀವಿ. ಇದಕ್ಕೆ ನೀವು ಖಾಸಗಿ ಅರ್ಥವ್ಯವಸ್ಥೆ ಅಂತ ಕೂಡ ಕರಿಬಹುದು. ಮಾರುಕಟ್ಟೆ ಅರ್ಥವ್ಯವಸ್ಥೆ ಅಂದ್ರೆ ಬಂಡವಾಳಶಾಹಿ ಅರ್ಥವ್ಯವಸ್ಥೆ, ಕ್ಯಾಪಿಟಲಿಸ್ಟ್ ಎಕಾನಮಿ ಅಂತ ಕರೀತಾರೆ. ಯಾಕೆ ಬಂಡವಾಳಶಾಹಿ ಅರ್ಥವ್ಯವಸ್ಥೆ ಅಂದ್ರೆ ಎಲ್ಲ ನಿರ್ಧಾರಗಳ ಮೇಲೆ ಖಾಸಗಿ ಒಡೆತನದಲ್ಲಿರುವಂತಹ ಸಂಘ ಸಂಸ್ಥೆಗಳಾಗಿರ್ಬೋದು, ಅಥವಾ ಖಾಸಗಿ ವ್ಯಾಪಾರಸ್ಥರಾಗಿರ್ಬೋದು, ಅಥವಾ ಉತ್ಪಾದಕರಾಗಿರ್ಬೋದು, ಅಥವಾ ಹೆಚ್ಚು ಉಳ್ಳವರಂತ ಏನು ಕರಿತೀವಿ ಹಣವಂತರು ಇಲ್ಲಿ ನಿರ್ಧಾರಗಳನ್ನು ತಗೋತಿರ್ತಾರೆ. ಇದು ಮುಂದುವರೆದಂಥ ರಾಷ್ಟ್ರಗಳು, ಅಮೆರಿಕ ಆಗಿರ್ಬೋದು, ಬ್ರಿಟನ್ ಆಗಿರ್ಬೋದು, ಆಸ್ಟ್ರೇಲಿಯಾ ಆಗಿರ್ಬೋದು, ಇಂಥಲ್ಲಿ ಇದೆಲ್ಲ ನಡೀತದೆ. ಸೊ ಇದಕ್ಕೆ ಯಾಕೆ ಇನ್ನೊಂದಕ್ಕೆ ಕ್ಯಾಪಿಟಲಿಸ್ಟ್ ಎಕಾನಮಿ ಅಂತ ಕೂಡ ಕರೆದ್ರೆ ಯಾಕೆ ಗೊತ್ತಲ್ಲ, ಅಲ್ಲಿ ಬಂಡವಾಳವನ್ನು ಯಾರು ಹೆಚ್ಚು ಬಂಡವಾಳ ಉಳ್ಳವರಾಗಿರ್ತಾರೆ ಅವರೇ ನಿರ್ಧಾರವನ್ನು ತಗೋತಾರೆ. ಬಂಡವಾಳ ಅಂದ್ರೆ ಹಣ. ಈ ರೀತಿ ಇನ್ನೊಂದು ಕೊನೆಯದಾಗಿ ಮಿಶ್ರ ಅರ್ಥವ್ಯವಸ್ಥೆ ಅಂತ ಕರಿತೀವಿ. ಈ ವಿಶ್ವದೊಳಗೆ 80% ಜನ ಮಿಶ್ರ ಅರ್ಥವ್ಯವಸ್ಥೆಯನ್ನ ಫಾಲೋ ಮಾಡ್ತಿರ್ತಾರೆ. ಮಿಶ್ರ ಅರ್ಥವ್ಯವಸ್ಥೆ ಅಂದ್ರೆ ಏನು? ಮಿಕ್ಸ್ಡ್ ಎಕಾನಮಿ ಅಲ್ಲ, ಅಂದ್ರೆ ಮಹತ್ವದ ನಿರ್ಧಾರಗಳನ್ನ, ಕೆಲವೊಂದು ಮಹತ್ವದ ನಿರ್ಧಾರಗಳನ್ನ ಸರ್ಕಾರ, ಇನ್ನೊಂದಿಷ್ಟು ನಿರ್ಧಾರಗಳನ್ನ, ಉಳಿದಂತ ನಿರ್ಧಾರಗಳನ್ನು ಯಾರು ತಗೋತಿರ್ತಾರೆ? ಇಲ್ಲಿ ಖಾಸಗಿ ಒಡೆತನದವರು ತಗೋತಿರ್ತಾರೆ. ಹಂಗಾರೆ ಇಲ್ಲಿ ಮುಂದುವರಿಯುತ್ತಿರುವ ರಾಷ್ಟ್ರಗಳು, ಭಾರತದಂತಹ ಮುಂದುವರಿಯುತ್ತಿರುವ ರಾಷ್ಟ್ರಗಳಲ್ಲಿ ನಾವು ಮಿಶ್ರ ಅರ್ಥವ್ಯವಸ್ಥೆಯನ್ನ ಕಾಣ್ತೀವಿ. ಸೊ ಇದನ್ನ ನಾವು ಲಾಸ್ಟ್ ಕ್ಲಾಸ್ನಾಗ ನೋಡಿದ್ವಿ. ಸೆಂಟ್ರಲ್ ಪ್ಲಾನ್ಡ್ ಎಕಾನಮಿ ಇಸ್ ದ ಎಕಾನಮಿ ವೇರ್ ಆಲ್ ದ ಇಂಪಾರ್ಟೆಂಟ್ ಡಿಸಿಷನ್ಸ್ ಆರ್ ಟೇಕನ್ ಬೈ ದ ಗೌರ್ಮೆಂಟ್ ಅಂಡ್ ಗೌರ್ಮೆಂಟ್ ಅಥಾರಿಟೀಸ್, which is present in the countries like America, USA, in the countries, backward countries like African countries and etc. It is also known as the socialist economy because all the decisions are taken by government. The people of that government are dependent on the government decisions only. And one more is, second one is the market economy, which is also known as the private economy, where all the important decisions, all decisions are taken by the private entities. The persons who are having the production units, the persons who are having the capitals, more money, such persons are taking the decisions where government interfere is 0% of interference by the government. 100% decisions are taken by the private entities. Such economy is present in the countries like UK, USA, etc., Germany and other Europe countries. It is also known as the capitalist market because all the decisions are taken by the capital holding persons. Okay, what you call capitalists. Okay, then last one is the mixed economy. The countries like India and China, who are going to be developing. Going to be means who are developing countries, which are developing countries, where all the decisions are not only taken by government or not only taken by private industries. Both some important decisions are taken by the government, central government, and other decisions are taken by the private entities. So here there is a freedom for some persons, and also the government is having some concern about the poor and other class of people. Such decisions are taken by the government, and all other decisions regarding the capital investment and market are taken by the private person. This is what you know about the countries where the development is going on. Such countries are following the mixed economy. Okay, ಇವು ಮೂರು ಅರ್ಥವ್ಯವಸ್ಥೆಯ, ಭಾರತ ಅಂತಲ್ಲ ವಿಶ್ವದ ಯಾವುದೇ ಮೂಲೆಯಲ್ಲಿ ಅರ್ಥವ್ಯವಸ್ಥೆನ ನಾವು ಮೂರು ಪ್ರಕಾರ ಮಾಡಿ ವಿಂಗಡಣೆ ಮಾಡ್ತೀವಿ. ಓಕೆ, ಇವತ್ತು ಒಂದಿಷ್ಟು ಎರಡು ಕಾನ್ಸೆಪ್ಟ್ಗಳ ಬಗ್ಗೆ ಅರ್ಥ ಮಾಡ್ಕೊಂಡು ಏನಂತಂದ್ರೆ ಅದು
ಪಾಸಿಟಿವ್ ಅಂಡ್ ನಾರ್ಮೇಟಿವ್ ಎಕಾನಮಿ. Positive and normative economy. Positive and normative economies. Okay. Positive economy and normative economy. ವಾಸ್ತವಿಕ ಅರ್ಥಶಾಸ್ತ್ರ ಮತ್ತು ಮಾದರಿ ಅರ್ಥಶಾಸ್ತ್ರ. ವಾಸ್ತವಿಕ ಅಂದ್ರೆ ಹೇಳ್ತೀವಿ. ಓಕೆ, ವಾಸ್ತವಿಕ ಅರ್ಥಶಾಸ್ತ್ರ ಅಂದ್ರೆ ಏನು? ವಾಸ್ತವಿಕ ಅಂದ್ರೆ ಈಗ ನಡೆದಿರಬೇಕು, ಪ್ರೆಸೆಂಟ್ ಸಿಚುವೇಶನ್ ಹಿಂಗೆ ಇದೆ, ಈ ರೀತಿ ಇದೆ ಅಂತ ಹೇಳೋದನ್ನ ಏನು? ಪ್ರೆಸೆನ್ಸ್. ಪಾಸಿಟಿವ್, ಕರೆಕ್ಟ್ ಆಗಿ ಹೇಳೋದು ಅಷ್ಟೇ. ರೈಟ್. ಈಗ ನಮ್ಮ ಪರಿಸ್ಥಿತಿ ಏನಿದೆ, ಭಾರತದ ಪರಿಸ್ಥಿತಿ ಹೆಂಗೈತಿ, ಭಾರತ ಮುಂದುವರೆಯುತ್ತಿರುವ ರಾಷ್ಟ್ರ, ಪಾಸಿಟಿವ್. ಇನ್ನ ಮಾದರಿ ಅಂದ್ರೆ ಕನಸು, ಡ್ರೀಮ್. ಇಂಡಿಯಾ ಹೆಂಗಿರ್ಬೇಕಾಗಿತ್ತು, ಇಂಡಿಯಾ ನಾವೆಲ್ಲ ಹೆಂಗಿರ್ಬೇಕಾಗಿತ್ತು? ಇಂಡಿಯಾ ಯಾವ ರೀತಿ ಇರಬೇಕಾಗಿತ್ತು? ಎಲ್ಲನೂ ಯುರೋಪ್ ಕಂಟ್ರಿ ಗತಿ ಇರಬೇಕಾಗಿತ್ತು. ಕರೆಕ್ಟಾ? ಓಕೆ, ಇಂಡಿಯಾ ಯುರೋಪ್ ಕಂಟ್ರಿ ಗತಿ ಇರಬೇಕಾಗಿತ್ತು ಅನ್ನುವಂಥ ಕನಸು ಕಾಣ್ತೀವಲ್ಲ, ಅದು ನಾರ್ಮೇಟಿವ್ ಎಕಾನಮಿ. ಜನರಲ್ ಆಗಿ ಮೀನಿಂಗ್ ಬರೆಸ್ತೀನಿ ನಾನು ನಿಮಗೆ. ಪಾಸಿಟಿವ್ ಅನ್ನೋದು ಇದ್ದಕ್ಕಿದ್ದಂಗೆ ಹೇಳೋದು, ನಾರ್ಮೇಟಿವ್ ಅನ್ನೋದು ಹಿಂಗಿರಬಾರ್ದಾಗಿತ್ತು, ನಾವು ಹಂಗಿರ್ಬೇಕಾಗಿತ್ತು ಅನ್ನುವಂಥ ಏನು ನಾವು ಇದನ್ನ ಮಾಡ್ತವಲ್ಲ, ಏನಂತ ಕರೀತಾರೆ ಕನ್ನಡ ಒಳಗೆ, ವಿಶ್ಲೇಷಣೆ ಕೊಡ್ತಲ್ಲ ಅದಕ್ಕೆ. ಓಕೆ, ವಿಶ್ಲೇಷಕರು ಅಂತ ಇರ್ತಾರಲ್ಲ. ಓಕೆ, ಆ ನಂತರ ಏನು ಆ ರೀತಿ ಕ್ರಿಟಿಸೈಸ್ ಮಾಡ್ತೀವಲ್ಲ ನಾವು, ಕ್ರಿಟಿಸೈಸ್ ವಿಶ್ಲೇಷಣೆ ಮಾಡ್ತೀವಲ್ಲ, ಅದು ನಾರ್ಮೇಟಿವ್ ಎಕಾನಮಿ. ಹಿಂಗೆ ಇರಬೇಕಾಗಿತ್ತು, ಹಿಂಗಿದ್ರೆ ಹೆಂಗಿತ್ತು, ಓಕೆ, ಹಿಂಗೆ ಆಗಬಾರ್ದಾಗಿತ್ತು ಅಂತೇಳಿ ಏನು ಹೇಳ್ತೀವಲ್ಲ, ಅದೇ ನಾರ್ಮೇಟಿವ್ ಎಕಾನಮಿ. ನಮ್ಮ ದೇಶದಂತೂ ನಾವು ಮಿಕ್ಸ್ಡ್ ಎಕಾನಮಿ ಅಂತ ಹೇಳಿದ್ವಿ. ಇಲ್ಲ, ನಮ್ಮದು ಕೂಡ ಏನಾಗಿರ್ಬೋದಾಗಿತ್ತು? ಮಾರ್ಕೆಟ್ ಎಕಾನಮಿ ಆಗಬೇಕಾಗಿತ್ತು. ಎಲ್ಲ ಡಿಸಿಷನ್ಗಳನ್ನ ಖಾಸಗಿಯವ್ರು ತಗೋಬೇಕಾಗಿತ್ತು. ಅದು ಸಾಧ್ಯ ಇಲ್ಲ. ಬಿಕಾಸ್ ಇಂಡಿಯಾ ಈಸ್ ಎ ಕಂಟ್ರಿ ಆಫ್ ಮೆನಿ ಕ್ಲಾಸ್ ಆಫ್ ಪೀಪಲ್. ಎಷ್ಟೋ ಜನ ಕೂಡಿದ್ದಾರೆ. ಹೇಳ್ತು ನಾವು ಏನದು ರೀ, ಡೈವರ್ಸಿಟಿ ಅಂತ ಕರಿತೀವಿ. ಏನು, ಸಾಕಷ್ಟು ವೈವಿಧ್ಯತೆ ಐತೆ ನಮ್ಮಲ್ಲಿ. ಅಂತಲ್ಲಿ ಏನಾಗಕ್ಕೆ ಸಾಧ್ಯ ಇಲ್ಲ. ಎಲ್ಲಾನು ಸರ್ಕಾರ ಮಾಡಕ್ಕೆ ಸಾಧ್ಯನೂ ಇಲ್ಲ, ಎಲ್ಲ ಖಾಸಗಿಯವ್ರು ಮಾಡಕ್ಕೆ ಸಾಧ್ಯ ಇಲ್ಲ. ಖಾಸಗಿಯವ್ರು ಮಾಡಿದ್ದೇ ಆಗಿತ್ತಂದ್ರೆ ಬಡವರಲ್ಲಿ ಭಾಳ ಕಷ್ಟಪಡಬೇಕಾಗಿತ್ತು. ಸೊ ಮಾದರಿ ಅರ್ಥಶಾಸ್ತ್ರ ಅನ್ನೋದು ಇರಬೇಕು. ನಾವು ಕನಸು ಕಾಣಬೇಕು, ಕನಸು ಕಾಣಬಾರ್ದಂತಲ್ಲ. ಅದರ ಸದ್ಯದ ಪರಿಸ್ಥಿತಿ ಏನು? ಕರೆಕ್ಟಾ? ಸದ್ಯ ನಾವು ದಿವ್ಸಕ್ಕೆ 100 ರೂಪಾಯಿ ದುಡಿಯಾಕತ್ತೀವಿ. 100 ರೂಪಾಯಿ ದುಡಿಯಾಕ್ತೀವಿ ಅಂದ್ರೆ ನಾನು ಡೈಲಿ 5 ಸ್ಟಾರ್ ಹೋಟೆಲ್ದಾಗ ಊಟ ಮಾಡಬೇಕು ಅಂತ ಕನಸು ಕಾಣ್ಬೋದು. ಅದ್ರ ಮಾಡತ್ತೀನಿ ಅಂತೇಳಿ ಮಾಡೋಕೆ ಸಾಧ್ಯನೇ ಇಲ್ಲ. ಹೌದಿಲ್ಲ? ನಾವು 100 ರೂಪಾಯಿ ದುಡಿಯಾಕ್ತೀವಿ. ನಾವು ಹೆಂಗಿದ್ದೀವಿ? ನಮ್ಮ ಜೀವನ ನೋಡ್ಕೊಂಡಿರ್ಬೇಕು. ನಮ್ಮ ಪಾಲಕರು ಅಥವಾ ನಮ್ಮನ್ನ ಸಾಕುವಂಥ ತಂದೆ ತಾಯಿಗಳು ಎಷ್ಟು ದುಡಿತಾರ? ಕರೆಕ್ಟಾ? ಅವ್ರು ಹೆಂಗೆ ದುಡಿತಾರ ಅನ್ನೋದ್ರ ಮ್ಯಾಗ ನಾವೀಗ ಖರ್ಚು ಮಾಡ್ತಾ ಇರ್ಬೇಕು. ಹೌದಲ್ಲ? ಸೊ ಇನ್ನೊಬ್ಬ ಅವ್ನು ಕೋಟ್ಯಾಧೀಶ್ವರ ಇರ್ತಾನೆ, ಅವ್ನು ಕಾರ್ ತೊಗೊಂಡು ಬರ್ತಿರ್ತಾನೆ ಕಾಲೇಜ್ಗೆ. ಓಕೆ, ನಾಳಿಂದ ನಾನು ಕಾರ್ ತೊಗೋತೀನಂದ್ರೆ ಇಂಪಾಸಿಬಲ್. ಕನಸು ಅನ್ನೋದು ಈಡೇರಿಸ್ಕೋಬೇಕು ನೀವು. ಕನಸು ಅನ್ನೋದು ಒಂದೇ ದಿನಕ್ಕೆ ಬರೋದಲ್ಲ. ಅದು ಕನಸು ಅನ್ನೋದು ನೀವು ಗುರಿ, ಅದು ಕನಸು ಅನ್ನೋದು. ಆ ರೀತಿ ನಾರ್ಮೇಟಿವ್ ಎಕಾನಮಿ ಅನ್ನೋದು ಕೂಡ ಇಂಡಿಯಾಕ್ಕೆ ಅದು ಕನಸು. ಅದನ್ನ ಗುರಿ ಇಟ್ಕೋಬೇಕು ಸರ್ಕಾರ. ಆ ಗುರಿ ಇಟ್ಕೊಂಡು ಅದನ್ನ ಸಾಧನೆ ಮಾಡಬೇಕು. ರೈಟ್? ಯಾವ ರೀತಿ ಅದ್ರ ಮುಟ್ಟಬೇಕು? ನಮ್ಮ ಜನ ಏನಾಗಬೇಕು? ಎಲ್ಲರೂ ಜನ ಅದ್ರ ಪ್ರಕಾರ ದುಡಿಬೇಕು. ಜನರ ನೋಡ್ರಿ, ಭಾರತದ ಯುವಶಕ್ತಿ ಸಾಕಷ್ಟು ಐತಿ. ಕನಸು ಇಟ್ಕೋದು ತಪ್ಪಿಲ್ಲ. ರೈಟ್? ಕನಸನ್ನು ಇಟ್ಕೊಂಡ್ಬಿಟ್ಟ ಅದ್ರ ಪರವಾಗಿ ನಾವು ಅದನ್ನ ಕನಸನ್ನ ಈಡೇರಿಸೋ ಸಲುವಾಗಿ ಅಥವಾ ಕನಸನ್ನ ಫುಲ್ಫಿಲ್ ಮಾಡೋ ಸಲುವಾಗಿ ನಾವು ಕೆಲಸ ಮಾಡಬೇಕು. ಅವಾಗ ಮಾತ್ರ ಏನ್ ಮಾಡಕ್ ಸಾಧ್ಯ? ನಾವು ಈ ನಾರ್ಮೇಟಿವ್ ಎಕಾನಮಿಯನ್ನ ಕಾಣಕ್ ಸಾಧ್ಯತೆ. ಇಲ್ಲದ್ರೆ ಸಾಧ್ಯ ಇಲ್ಲ. ಗೊತ್ತಾಯ್ತಲ್ಲ? ವಾಸ್ತವಿಕ ಅರ್ಥಶಾಸ್ತ್ರ ಮತ್ತು ಮಾದರಿ ಅರ್ಥಶಾಸ್ತ್ರ ಅಂತ ಹಾಕ್ರೆ ಸ್ವಲ್ಪ ಬರ್ಕೊಡ್ರಿ. ವಾಸ್ತವಿಕ ಅರ್ಥಶಾಸ್ತ್ರ ಮತ್ತು ಮಾದರಿ ಅರ್ಥಶಾಸ್ತ್ರ ಅಂದ್ರೆ ಏನು? ಒಂದು ನಿರ್ದಿಷ್ಟ ಕಾರ್ಯತಂತ್ರ ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ತಿಳಿಸುವ ಪ್ರಯತ್ನವೇ ಅಥವಾ ತಿಳಿದುಕೊಳ್ಳುವ ಪ್ರಯತ್ನವೇ ವಾಸ್ತವಿಕ ಅರ್ಥಶಾಸ್ತ್ರ. ಒಂದು ನಿರ್ದಿಷ್ಟ ಕಾರ್ಯತಂತ್ರ ಏನು? ಒಂದು ಸಮೂಹ, ಒಂದು ಫ್ಯಾಕ್ಟರಿ,
ಯಾವ ರೀತಿ ಕೆಲಸ ಮಾಡಕತ್ತೈತಿ, ಈಗ ಒಂದು ದಿವಸಕ್ಕೆ ಎಷ್ಟು ಕ್ವಿಂಟಾಲ್ ಅಕ್ಕಿಯನ್ನು ಉತ್ಪಾದನೆ ಮಾಡಕತ್ತೈತಿ, ಅದು ಒಂದು ದಿವಸಕ್ಕೆ ಎಷ್ಟು kg ಸಕ್ಕರೆಯನ್ನು ಉತ್ಪಾದನೆ ಮಾಡಕತ್ತೈತಿ ಅದು ಅನ್ನೋದನ್ನ ಹೇಳೋದು ಏನದು ವಾಸ್ತವಿಕ. ಓಕೆ, ಪ್ರಯತ್ನ ತಿಳಿಸೋದು ಏನದು ವಾಸ್ತವಿಕ ಅರ್ಥಶಾಸ್ತ್ರ. ಫುಲ್ ಪಾಯಿಂಟ್ ಪ್ಯಾರಾಗ್ರಾಫ್ ಮಾಡ್ರಿ. ಆ ಕಾರ್ಯತಂತ್ರವು ಹೀಗೆ ಮಾಡಬಹುದಿತ್ತು ಅಥವಾ ಆ ಕಾರ್ಯತಂತ್ರಗಳು ಅಪೇಕ್ಷಣೀಯವಾಗಿವೆಯೇ ಆ ಕಾರ್ಯತಂತ್ರಗಳು ಅಪೇಕ್ಷಣೀಯವಾಗಿವೆಯೇ ಅಥವಾ ಇಲ್ಲವೇ ಅಂದ್ರೆ ನಾವು ಅನ್ಕೊಂಡಂಗೆ ಅದಾವು ಇಲ್ಲೋ, ಅಪೇಕ್ಷಣೀಯವಾಗಿವೆಯೇ ಅಥವಾ ಇಲ್ಲವೇ ಎಂಬುದನ್ನು ತಿಳಿಯಲು ಪ್ರಯತ್ನಿಸುವ ಶಾಸ್ತ್ರವೇ ಮಾದರಿ ಅರ್ಥಶಾಸ್ತ್ರ. ನೀವು ಕೂಡ ತಿಳ್ಕೊಬೋದು ಕನಸಿನ ಅರ್ಥಶಾಸ್ತ್ರ ಅನ್ಬೋದು. ಯಾಕಂದ್ರೆ ನಾವು ಹಿಂಗೆ ಇರಬೇಕಾಗಿತ್ತು ಅನ್ನುವಂಥದ್ದು ಕನಸು ಕಾಣ್ಬೋದು ನೀವು ಎಲ್ಲರೂ, ರೈಟ್? ಕನಸು ಕಾಣಕ್ಕೆ ಎಲ್ಲರೂ ಹಾಕಾದ್ರೆ ಕನಸನ್ನು ಈಡೇರಿಸಿಕೊಳ್ಳುವವರು ಬಹಳ ವಿರಳಾಗಿರ್ತಾರೆ, ರೈಟ್? ಆದ್ರೆ ಇದ್ದಕ್ಕಿದ್ದಂಗೆ ನೋಡ್ರಿ, ನಮ್ಮ ಮನ್ಯಾಗ ₹1,00,00,000 ಇದಾವಂದ್ರೆ ಸಾಧ್ಯತೆ ಇಲ್ಲ, ನಮ್ಮ ಏನೈತೆ ಅಷ್ಟೇ, ರೈಟ್? ನಾವು ಕೂಡ ಯಾರದು ಅಂಬಾನಿಗೆ ಏನು ಕಡಿಮೆ ಇಲ್ಲ, ನಾವು ಕೂಡ ಬಿಲ್ ಗೇಟ್ಸ್ ಏನು ಕಡಿಮೆ ಇಲ್ಲ ಅನ್ಬೋದು. ಅದು ಕನಸ ಬೇರೆ, ಸತ್ಯಾಂಶನ ಬೇರೆ, ವಾಸ್ತವನ ಬೇರೆ, ಮಾದರಿನ ಬೇರೆ. ಮಾದರಿ ಅಂದ್ರೆ ಗೊತ್ತೈತಲ್ಲ, ನಾ ಹಿಂಗಿರ್ಬೇಕು. ಅಲ್ಲಿ ಯಾರನ್ನ ರೋಲ್ ಮಾಡಲ್ ಇಟ್ಕೋತೀರಿ? ಫಾರ್ ಎಕ್ಸಾಂಪಲ್ ರವಿಚಂದ್ರನ್ ಅವ್ರ ಐತಿ, ಮಾಡಲ್ ಇಟ್ಕೋತೀರಿ. ಓಕೆ, ಅವ್ರು ಮಾಡಲ್ ಆಗ್ಬೇಕಾದ್ರೆ ಎಷ್ಟು ಕಷ್ಟಪಟ್ಟಾರ ಗೊತ್ತೈತಲ್ಲ, ಸತ್ಯಾಂಶ ಗೊತ್ತೈತಲ್ಲ. ಅವ್ರು ಬಂದ ರೀತಿ ವಾಸ್ತವಿಕ, ಈಗ ಅವ್ರು ನಿಮ್ಗೆಲ್ಲ ನಾರ್ಮೇಟಿವ್, ಕರೆಕ್ಟಾ? ಸೊ ಆ ರೀತಿ ವಾಸ್ತವಿಕ ಮತ್ತು ಮಾದರಿ ಅರ್ಥಶಾಸ್ತ್ರದ ಬಗ್ಗೆ ನಿಮ್ಗೊಂದು ಸ್ವಲ್ಪ ಗೊತ್ತಿರ್ಬೇಕಷ್ಟೇ, ಕರೆಕ್ಟಾ? ವಾಸ್ತವಿಕ ಮತ್ತು ಮಾದರಿ ಅರ್ಥಶಾಸ್ತ್ರದ ಬಗ್ಗೆ ನಿಮ್ಗೊಂದು ಸ್ವಲ್ಪ ಗೊತ್ತಿರ್ಬೇಕಷ್ಟೇ, ಕರೆಕ್ಟಾ? ನೆಕ್ಸ್ಟ್ ಇದ್ರ ಬಗ್ಗೆ ಡಿಫ್ರೆನ್ಸ್ ಅದ ಬರ್ಕೋರಿ. ಸ್ವಲ್ಪ ಇಲ್ಲಿ ಇಂಗ್ಲೀಷ್ನವ್ರು ಬರ್ಕೋರಿ, ಮೊದಲು ಮೀನಿಂಗ್ ಬರ್ಕೋರಿ. ಇದೇನೈತಿ ಡಿಫ್ರೆನ್ಸ್ ಬರ್ಕೋರಿ, ಸ್ವಲ್ಪ ಡಿಫ್ರೆನ್ಸ್. ಕನ್ನಡದವ್ರ ಡಿಫ್ರೆನ್ಸ್ ಬರ್ಕೋರಿ, ಇಂಗ್ಲೀಷ್ನವ್ರ ಮೀನಿಂಗ್ ಬರೆಸಿ ನಿಮಗೆ ಏನು ಮಾಡ್ತೇನೆ ನಾನು, ನನ್ನ ಹತ್ರ ಇಂಗ್ಲೀಷ್ದು ಏನದಾವು ಕ್ಲಿಪ್ಸ್ ಅದಾವ, ಡಿಫ್ರೆನ್ಸ್ ಅವನು ನಿಮಗೆ ವಾಟ್ಸಪ್ ಹಾಕಿರ್ತಾನೆ. ಕನ್ನಡದವರ ಮೀನಿಂಗ್ ಬರ್ಕೋರಿ, ಕನ್ನಡದವರ ಡಿಫ್ರೆನ್ಸ್ ಬರ್ಕೋರಿ. ಕನ್ನಡದವ್ರ ಒಂದು ಸೈಡ ವಾಸ್ತವಿಕ ಅರ್ಥಶಾಸ್ತ್ರ ಸಾಕರಿ, ಓಕೆ? ಒಂದು ಸೈಡ ಡಿಫ್ರೆನ್ಸ್ ಹೆಂಗೆ ಬರೋದು ಗೊತ್ತೈತಲ್ಲ ನಿಮಗೆ? ಬರ್ರಿ, ಫಸ್ಟ್ ಒನ್ ಬರೀರಿ, ವಾಸ್ತವಿಕ ಅರ್ಥಶಾಸ್ತ್ರದೊಳಗೆ ಬರೀರಿ. ವಾಸ್ತವಿಕ ಅರ್ಥಶಾಸ್ತ್ರವು ಸದ್ಯದ ಸನ್ನಿವೇಶ ಬಗ್ಗೆ ಅಧ್ಯಯನ ಮಾಡುತ್ತದೆ. ವಾಸ್ತವಿಕ ಅರ್ಥಶಾಸ್ತ್ರ ಸದ್ಯದ ಸನ್ನಿವೇಶ ಬಗ್ಗೆ ಅಧ್ಯಯನ ಮಾಡುತ್ತದೆ. ಇಲ್ಲಿ ಬರ್ರಿ, ನಂಬರ್ 1. ಮಾದರಿ ಅರ್ಥಶಾಸ್ತ್ರವು ಭವಿಷ್ಯದ ಅಪೇಕ್ಷೆಯಾಗಿದೆ. ಇದು ಈಗಿಂದು, ಅದು ನಾಳೆದು ಅಂದಂಗ ಅದರ ಅರ್ಥ. ಭವಿಷ್ಯದ ಅಪೇಕ್ಷೆ ಆಗಿದೆ. ಎರಡನೇದು ಬರ್ಕೊಳ್ರಿ, ವಾಸ್ತವಿಕ ಅರ್ಥಶಾಸ್ತ್ರವು ಆರ್ಥಿಕ ವಿಷಯಗಳ
ಅಥವಾ ಆರ್ಥಿಕ ದತ್ತಾಂಶಗಳ ಪರಿಣಾಮ ಮತ್ತು ಕಾರಣಗಳ ಬಗ್ಗೆ ವಿವರಿಸುತ್ತದೆ. ಪರಿಣಾಮ ಮತ್ತು ಕಾರಣಗಳ ಬಗ್ಗೆ ವಿವರಿಸುತ್ತದೆ. ಮಾದರಿ ಅರ್ಥಶಾಸ್ತ್ರವು ಆ ಸೈಡ್ ಬರ್ರಿ. ಮಾದರಿ ಅರ್ಥಶಾಸ್ತ್ರವು ಭವಿಷ್ಯದ ಬಗ್ಗೆ ಮೌಲ್ಯಮಾಪನ ಮಾಡುತ್ತದೆ. ಇಲ್ಲಿ ಬರ್ರಿ ಮೂರನೇದು. ವಾಸ್ತವಿಕ ಅರ್ಥಶಾಸ್ತ್ರವು ಮಾದರಿ ಅರ್ಥಶಾಸ್ತ್ರ ಏನ್ ಮಾಡ್ತದೆ? ಭವಿಷ್ಯದ ಬಗ್ಗೆ ಮೌಲ್ಯಮಾಪನ ಮಾಡೋದು. ಅಥವಾ ಜಗಡಿ ಇಲ್ಲೇ ಬರ್ರಿ. ವಾಸ್ತವಿಕ ಅರ್ಥಶಾಸ್ತ್ರವು ವಿವಿಧ ಕಾರ್ಯತಂತ್ರಗಳನ್ನ ಬಿಂಬಿಸುತ್ತದೆ. ಮಾದರಿ ಅರ್ಥಶಾಸ್ತ್ರವು ಆ ಕಾರ್ಯತಂತ್ರಗಳು ಬೇಕೋ ಬೇಡವೋ ಎಂಬುದರ ಬಗ್ಗೆ ತಿಳಿಸುತ್ತದೆ. ಕೊನೆಯದು ಇನ್ನೊಂದು ಬರ್ಕೊಂಡ್ಬಿಡ್ರಿ. ನಾಲ್ಕನೇದು ಇಲ್ಲೇ ವಾಸ್ತವಿಕ ಅರ್ಥದೊಳಗೆ ಬರ್ಕೋರಿ. ವಾಸ್ತವಿಕ ಅರ್ಥಶಾಸ್ತ್ರವು ನಿಖರ ದತ್ತಾಂಶವನ್ನ ಪರಿಶೀಲಿಸುತ್ತದೆ. ವಾಸ್ತವಿಕ ಅರ್ಥಶಾಸ್ತ್ರವು ನಿಖರ ದತ್ತಾಂಶವನ್ನ ನೀಡುತ್ತದೆ. ಮಾದರಿ ಅರ್ಥಶಾಸ್ತ್ರವು ನಿಖರತೆ ಬಗ್ಗೆ ಗಮನ ಹರಿಸುವುದಿಲ್ಲ. ಕರೆಕ್ಟ್. ಮಾದರಿ ಅರ್ಥಶಾಸ್ತ್ರ ನಿಖರತೆ ಬಗ್ಗೆ ಗಮನ ಹರಿಸುವುದಿಲ್ಲ. ಓಕೆ, ಇಂಗ್ಲಿಷ್ನಾಗ ಬರ್ಕೋರಿ ಸ್ವಲ್ಪ. ಪಾಸಿಟಿವ್ ಆ್ಯಂಡ್ ನಾರ್ಮೇಟಿವ್ ಎಕನಾಮಿಕ್ಸ್ ಅಂತ ಹಾಕ್ರಿ. ಪಾಸಿಟಿವ್ ಆ್ಯಂಡ್ ನಾರ್ಮೇಟಿವ್ ಎಕನಾಮಿಕ್ಸ್. ಅಂಡರ್ಲೈನ್, ರೈಟ್ ಡೌನ್. Positive economics is the study of what was ಏನಿತ್ತು and what is ಏನಿದೆ. Positive economics is the study of what was and what is under the given set of circumstances. What was and what is. Now what is? Then earlier what was ಏನಿತ್ತು, ಈಗ ಏನಿದೆ ಅನ್ನೋದನ್ನ ಹೇಳ್ತದೆ. ಕರೆಕ್ಟಾ? ರೈಟ್. ಫುಲ್ ಪಾಯಿಂಟ್. ಪ್ಯಾರಾಗ್ರಾಫ್. ನಾರ್ಮೇಟಿವ್ ಎಕನಾಮಿಕ್ ಸ್ಟಡೀಸ್ what ought to be. What ought to be. ಏನಾಗಬೇಕಾಗಿತ್ತು. ಓಕೆ, ಹೆಂಗಿರಬೇಕಾಗಿತ್ತು, ರೈಟ್, ಅಥವಾ ಹಿಂಗೆ ಇರಬೇಕಾಗಿತ್ತು. ವಾಟ್ ಆಟ್ ಟು ಬಿ, comma, it provides
It provides value judgments. Value judgments. It provides value judgments. Value judgments. Value judgments. Okay. Simple. Positive economics means what was and what is. ಹೇಗಿತ್ತು ಹೇಗಿದೆ. Normative economics means what ought to be and what would be. ಹಿಂಗಿರ್ಬೇಕಾಗಿತ್ತು ಹೆಂಗಿರ್ಬೇಕಾಗಿತ್ತು ಹಿಂಗಿರ್ಬೇಕಾಗಿತ್ತು ಹಂಗಾಗಬೇಕಾಗಿತ್ತು ಅಂತ ಏನು ಮಾತಾಡ್ತಲ್ಲ ನಾವು. Okay, it about the future, it about the present. It also says about the past and present. It only says about the future. Right? Okay, full point. Paragraph. We try to understand whether these mechanisms we try to understand whether these mechanisms are desirable or not. Desirable or not under normative economy. ಬೇಕೋ ಬೇಡೋ ಅನ್ನೋದನ್ನ ಇದು ಹೇಳ್ತದೆ. ಓಕೆ, we study under positive economy. We study under the positive economy simply how the different mechanisms functions or works. How the different mechanisms works. That's it. Difference ಏನಾಗಲಿ ಹೇಳಿದ್ರು ನೋಡು, ನಾರ್ಮೇಟಿವ್ ಮತ್ತು ಪಾಸಿಟಿವ್. ನಾನು ನಿಮಗೆ ಕ್ಲಿಪ್ ಕಳಿಸ್ತೀನಿ, ಅದನ್ನ ರೈಟ್ ಡೌನ್ ಮಾಡಿಟ್ಟವ್ರಿ. ಓಕೆ, ನೆಕ್ಸ್ಟ್ ಇದು ಒಂದು ಸೆಟ್ ಆದ್ರೆ ಇನ್ನೊಂದು ಏನಂತಂದ್ರೆ ಎರಡನೇದು ಮೈಕ್ರೋ ಆ್ಯಂಡ್ ಮ್ಯಾಕ್ರೋ ಎಕನಾಮಿಕ್ಸ್. ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರದ ಅರ್ಥ. ರೈಟ್, ಅದನ್ನ ನೋಡೋಣ. ರೈಟ್, ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರ ಅಂದ್ರೆ ಏನು? ರೈಟ್, ಓಕೆ. ನಾ ಹೇಳಿ ನಿಮ್ಗೆ ಸಾಂಪ್ರದಾಯಿಕ ಅರ್ಥವ್ಯವಸ್ಥೆಯನ್ನ, ಅಥವಾ ಬರ್ಕೊಳ್ರಿ ಸ್ವಲ್ಪ ಬೇಕಾದ್ರೆ ಎರಡದ್ರು ಒಂದು ಸ್ವಲ್ಪ ಬರ್ಕೊಳ್ರಿ. ಸಾಂಪ್ರದಾಯಿಕ ಅರ್ಥವ್ಯವಸ್ಥೆಯನ್ನು ಎರಡು ವಿಶಾಲ ಭಾಗಗಳಾಗಿ ವಿಂಗಡಿಸಲಾಗಿದೆ. ಸಾಂಪ್ರದಾಯಿಕ ಅರ್ಥವ್ಯವಸ್ಥೆಯನ್ನು ಎರಡು ವಿಶಾಲ ಭಾಗಗಳಾಗಿ ವಿಂಗಡಿಸಲಾಗಿದೆ. ಅವು ಸೂಕ್ಷ್ಮ ಅರ್ಥಶಾಸ್ತ್ರ ಮತ್ತು ಸಮಗ್ರ ಅರ್ಥಶಾಸ್ತ್ರ. ಸಾಂಪ್ರದಾಯಿಕ ಅರ್ಥಶಾಸ್ತ್ರ ಅಂತ ಏನು ಕರಿತೀವಿ ನಾವು, ಟ್ರೆಡಿಷನಲ್ ಎಕಾನಮಿಕ್ಸ್ has been divided into two broad senses, which are microeconomics and macroeconomics. Okay, traditional economics are divided into two broad senses, two broad types. First one is microeconomics and macroeconomics. Underline, paragraph. ಸೂಕ್ಷ್ಮ ಅರ್ಥಶಾಸ್ತ್ರ ಅಂದ್ರೆ ಏನು ಬರ್ಕೋರಿ. ಸೂಕ್ಷ್ಮ ಅರ್ಥಶಾಸ್ತ್ರ ವಿವಿಧ ಸರಕು ಸೇವೆಗಳ ಅಥವಾ ವೈಯಕ್ತಿಕ ಆರ್ಥಿಕ ಪ್ರತಿನಿಧಿಗಳ ವೈಯಕ್ತಿಕ ಆರ್ಥಿಕ ಪ್ರತಿನಿಧಿಗಳ ವಿವಿಧ ಸರಕು ಸೇವೆಗಳ ವೈಯಕ್ತಿಕ ಆರ್ಥಿಕ ಪ್ರತಿನಿಧಿಗಳ ವರ್ತನೆಯನ್ನು ಅಧ್ಯಯನ ಮಾಡುವ ಶಾಸ್ತ್ರವೇ ಸೂಕ್ಷ್ಮ ಅರ್ಥಶಾಸ್ತ್ರ. ಪ್ರತಿಯೊಂದನ್ನು ಅಂತ ಕರಿತೀವಿ ನಾವು, ಚಿಕ್ಕ ಪುಟ್ಟ ಘಟಕಗಳು. ಓಕೆ, ರೈಟ್, ಬರ್ಕೋರಿ. ಇನ್ನೊಂದು ಮೀನಿಂಗ್ ಬರ್ಕೋರಿ ಅದಕ್ಕೆ.
ಆರ್ಥಿಕತೆಯ ಚಿಕ್ಕ ಚಿಕ್ಕ ಘಟಕಗಳ ಅಧ್ಯಯನವೇ ಆರ್ಥಿಕತೆಯ ಚಿಕ್ಕ ಚಿಕ್ಕ ಘಟಕಗಳ ಅಧ್ಯಯನವೇ ಸೂಕ್ಷ್ಮ ಅರ್ಥಶಾಸ್ತ್ರ. ಸೂಕ್ಷ್ಮ ಅರ್ಥಶಾಸ್ತ್ರ ಇಂಗ್ಲಿಷ್ದವ್ರು ಬರ್ಕೋರಿ, ಪ್ಯಾರಾಗ್ರಾಫ್ ಮಾಡಿ. ಸೂಕ್ಷ್ಮ ಅರ್ಥಶಾಸ್ತ್ರ. Microeconomics deals with individual units of the economy. Individual units of the economy. Individual units of the economy. Full point. Paragraph. It also deals with the behavior of individual units. It also deals with the behavior of individual units of the economy in the market. Economy in the market. Right? ಇದು ಸೂಕ್ಷ್ಮ ಅರ್ಥಶಾಸ್ತ್ರ, ಮೈಕ್ರೋ ಎಕನಾಮಿಕ್ಸ್. ನಾ ಮ್ಯಾಕ್ರೋ ಬರ್ಕೋರಿ. ಓಕೆ, ಸಮಗ್ರ ಅರ್ಥಶಾಸ್ತ್ರ. ಅರ್ಥವ್ಯವಸ್ಥೆಯ ಸಮಗ್ರ ಮಾಪನಗಳು ಅಂದರೆ ಸಮಗ್ರ ಉತ್ಪಾದನೆ, ಉದ್ಯೋಗ ಹಾಗೂ ಸಮಗ್ರ ಬೆಲೆ ಮಟ್ಟಗಳ ಬಗ್ಗೆ ಅಧ್ಯಯನ ಮಾಡುವ ಶಾಸ್ತ್ರ ಸಮಗ್ರ ಅರ್ಥಶಾಸ್ತ್ರ. ಪ್ಯಾರಾಗ್ರಾಫ್ ಇನ್ನೊಂದು ಮೀನಿಂಗ್ ಬರ್ಕೋರಿ. ಇಳಿಯಾದ ಆರ್ಥಿಕತೆಯ ಅಥವಾ ಇಡೀ ಆರ್ಥಿಕತೆಯ ಬಗ್ಗೆ ಅಧ್ಯಯನ ಮಾಡುವ ಶಾಸ್ತ್ರವೇ ಇಡೀ ಆರ್ಥಿಕತೆಯ ಬಗ್ಗೆ. ಇಲ್ಲಿ ಒಂದೇ ಅಲ್ಲ, ಇಂಡಿವಿಜುವಲ್ ಅಲ್ಲ, ಎಲ್ಲಾನು ಇಡೀ ಆರ್ಥಿಕತೆಯ ಬಗ್ಗೆ ಅಧ್ಯಯನ ಮಾಡುವ ಶಾಸ್ತ್ರವೇ ಸಮಗ್ರ ಅರ್ಥಶಾಸ್ತ್ರ. ಇಡಿಯಾದ ಅರ್ಥವ್ಯವಸ್ಥೆ ಬಗ್ಗೆ ಅಧ್ಯಯನ ಮಾಡುವಂಥ ಶಾಸ್ತ್ರವೇ ಸಮಗ್ರ ಅರ್ಥಶಾಸ್ತ್ರ. ಓಕೆ, ಇಂಗ್ಲಿಷ್ನ ಬರ್ಕೋರಿ ಮೀನಿಂಗ್. ದ ಸ್ಟಡಿ ಆಫ್ ಎಕಾನಮಿ ಆಸ್ ಎ ಹೋಲ್. Economy as a whole is called. The study of economy as a whole is called macroeconomics. The study of economy as a whole is called macroeconomics. Paragraph, one more meaning. Macroeconomic studies the production system or the aggregate production, aggregate employment, and also the price levels, aggregate price levels of the
ಮಾರ್ಕೆಟ್. ರೈಟ್. ಸೂಕ್ಷ್ಮ ಅರ್ಥಶಾಸ್ತ್ರ ಅಂದ್ರೆ ಏನು? ಇಟ್ ಈಸ್ ನೋಡ್ರಿ, ಅರ್ಥವ್ಯವಸ್ಥೆ ಅಂದ್ರೆ ದೊಡ್ಡದೈತಿ. ಸಿಂಪಲ್ ಆಗಿ ತಿಳ್ಕೊರಿ. ಈಗ ಭಾರತದೊಳಗೆ ಕರ್ನಾಟಕದೊಳಗೆ ಬೆಳಗಾವಿ ಒಳಗೆ ಮೂಡಲಗಿ. ಕರೆಕ್ಟಾ? ಮೂಡಲಗಿ ಒಳಗೆ ಸಾಯಿ ಕಾಲೇಜ್ ಬಗ್ಗೆ ಅಷ್ಟು ಅಧ್ಯಯನ ಮಾಡ್ರ ಸೂಕ್ಷ್ಮ ಅರ್ಥಶಾಸ್ತ್ರ. ಕರೆಕ್ಟಾ? ಇಂಡಿಯಾದಾಗಿರುವಂತ ಎಲ್ಲಾ ಕಾಲೇಜುಗಳ ಬಗ್ಗೆ ಅಧ್ಯಯನ ಮಾಡ್ರ ಸಮಗ್ರ ಅರ್ಥಶಾಸ್ತ್ರ. ಸಿಂಪಲ್. ಕರೆಕ್ಟ್. ಈಗ ನಾನು ಒಬ್ಬನ ಬಗ್ಗೆ ಅಧ್ಯಯನ ಮಾಡಿ. ಓಕೆ, ಹಂಗಾರ ಕರ್ನಾಟಕದಾಗಿರುವಂತ ಎಲ್ಲಾ ಅಕೌಂಟೆನ್ಸಿ ಹೇಳೋರ ಬಗ್ಗೆ ಅಧ್ಯಯನ ಮಾಡ್ರ ಸಮಗ್ರ. ನಾನು ಒಬ್ಬನ ಬಗ್ಗೆ ಅಧ್ಯಯನ ಮಾಡ್ರ ಸೂಕ್ಷ್ಮ. ಅಂದ್ರ ಇಂಡಿವಿಜುವಲ್ ಅಂತ ಕರಿತು. ನಾವು ವೈಯಕ್ತಿಕವಾಗಿರುವಂತಹ ವಿಷಯವನ್ನ ಅಧ್ಯಯನ ಮಾಡಿದ್ರೆ ಅದು ಸೂಕ್ಷ್ಮ ಅರ್ಥಶಾಸ್ತ್ರ. ನಾವು ಹಿಡಿಯಾದಂತ ಅಂತ ವೈಯಕ್ತಿಕ ವ್ಯಕ್ತಿಗಳನ್ನ ಸೇರಿಸಿ ಗುಂಪು ಹಾಕಿ ಸಮಗ್ರವಾಗಿ ಅಧ್ಯಯನ ಮಾಡಿರೋದು ಸಮಗ್ರ ಅರ್ಥಶಾಸ್ತ್ರ. ಓಕೆ, ಸ್ಟಡಿ ಆಫ್ ಎ ಸಿಂಗಲ್ ಯೂನಿಟ್ ಈಸ್ ಕಾಲ್ಡ್ ಮೈಕ್ರೋ ಎಕನಾಮಿಕ್ಸ್. ಸ್ಟಡಿ ಆಫ್ ಎ ಮೆನಿ ನಂಬರ್ ಆಫ್ ಯೂನಿಟ್ಸ್ ಮೀನ್ಸ್ ಆಸ್ ಅಗ್ರಿಗೇಟ್ ಯೂನಿಟ್ಸ್ ಆಸ್ ಎ ಹೋಲ್ ಈಸ್ ಕಾಲ್ಡ್ ದ ಮ್ಯಾಕ್ರೋ ಎಕನಾಮಿಕ್ಸ್. ಡಿಫರೆನ್ಸ್ ಬರ್ಕೊಳ್ರಿ, ಕನ್ನಡದವ್ರು ಬರ್ಕೊಳ್ರಿ. ಎದ್ರದಂದ್ರೆ ಮೈಕ್ರೋ ಎಕನಾಮಿಕ್ಸ್ ಮತ್ತು ಮ್ಯಾಕ್ರೋ ಎಕನಾಮಿಕ್ಸ್ ನಡುವೆ ಇರುವಂತ ಡಿಫರೆನ್ಸ್. ಮೈಕ್ರೋ ಮತ್ತು ಮ್ಯಾಕ್ರೋ ಎಕನಾಮಿಕ್ಸ್ ನಡುವೆ ಇರುವಂತ ಡಿಫರೆನ್ಸ್. ರೈಟ್. ಇಂಗ್ಲಿಷ್ನವ್ರಿಗೆ ಏನೈತೆ, ನಾನು ಒಂದು ಕ್ಲಿಪ್ ಹಾಕ್ತಾನೆ ಅಂತ ಹೇಳಿನಲ್ಲ. ರೈಟ್, ಒಂದು ಕ್ಲಿಪ್ ಹಾಕ್ತಾನೆ ನನ್ನ ಕಡೆ ಅದಾವದು. ಒಂದ್ ಸೈಡ ಮೈಕ್ರೋ ಸೂಕ್ಷ್ಮ ಅರ್ಥಶಾಸ್ತ್ರ ಹಾಕ್ರಿ, ಈ ಸೈಡ ಮ್ಯಾಕ್ರೋ ಸಮಗ್ರ ಅರ್ಥಶಾಸ್ತ್ರ ಹಾಕ್ರಿ. ಬರೀ ಸೂಕ್ಷ್ಮ ಅರ್ಥಶಾಸ್ತ್ರವು ಚಿಕ್ಕ ಚಿಕ್ಕ ಘಟಕಗಳ ಬಗ್ಗೆ ಅಧ್ಯಯನ ಮಾಡುತ್ತದೆ. ಆರ್ಥಿಕತೆಯ ಚಿಕ್ಕ ಘಟಕಗಳ ಬಗ್ಗೆ ಅಧ್ಯಯನ ಮಾಡುತ್ತದೆ. ಆರ್ಥಿಕತೆಯ ಚಿಕ್ಕ ಘಟಕಗಳ ಬಗ್ಗೆ ಅಧ್ಯಯನ ಮಾಡುತ್ತದೆ. ಆ ಸೈಡ್ ಬರ್ಕೋರಿ. ಸಮಗ್ರ ಅರ್ಥಶಾಸ್ತ್ರವು ಇಡೀ ಅರ್ಥವ್ಯವಸ್ಥೆಯ ಬಗ್ಗೆ ಅಧ್ಯಯನ ಮಾಡುತ್ತದೆ. ಇಡೀ ಅರ್ಥವ್ಯವಸ್ಥೆಯ ಬಗ್ಗೆ ಅಧ್ಯಯನ ಮಾಡುತ್ತದೆ. ಇಡೀ ಅರ್ಥವ್ಯವಸ್ಥೆಯ ಬಗ್ಗೆ ಅಧ್ಯಯನ ಮಾಡುತ್ತದೆ. ರೈಟ್. ಎರಡನೇದು ಬರ್ಕೊಳ್ರಿ. ಸೂಕ್ಷ್ಮ ಅರ್ಥಶಾಸ್ತ್ರವು ಬೆಲೆಯ ಸಿದ್ಧಾಂತವಾಗಿದೆ. ಇಲ್ಲಿ ಬೆಲೆ ಅನ್ನೋದು ಸಿಂಗಲ್ ವಸ್ತುವಿನ ಬೆಲೆ ಬಗ್ಗೆ ಅಧ್ಯಯನ ಮಾಡ್ತೀವಿ, ಬೇಡಿಕೆ ಬಗ್ಗೆ ಅಧ್ಯಯನ ಮಾಡ್ತೀವಿ. ಓಕೆ, ಬೆಲೆಯ ಸಿದ್ಧಾಂತವಾಗಿದೆ. ಸಮಗ್ರ ಅರ್ಥಶಾಸ್ತ್ರವು ಆ ಸೈಡ್ ಬರ್ರಿ ಮ್ಯಾಕ್ರೋದಾಗ. ಸಮಗ್ರ ಅರ್ಥಶಾಸ್ತ್ರವು ಆದಾಯ ಮತ್ತು ಉದ್ಯೋಗದ ಸಿದ್ಧಾಂತವಾಗಿದೆ. ಆದಾಯ ಮತ್ತು ಉದ್ಯೋಗದ ಸಿದ್ಧಾಂತವಾಗಿದೆ. ಆದಾಯ ಮತ್ತು ಉದ್ಯೋಗದ ಸಿದ್ಧಾಂತವಾಗಿದೆ. ಸೂಕ್ಷ್ಮ ಅರ್ಥಶಾಸ್ತ್ರ ಬರ್ಕೋರಿ. ಗ್ರಾಹಕರ ವರ್ತನೆ ಹಾಗೂ ಕೂಲಿ ಹಾಗೂ ಬಾಡಿಗೆ ಸಿದ್ಧಾಂತ ಅಥವಾ ಗೇಣಿ ಸಿದ್ಧಾಂತ ಏನ್ರಿ. ಗ್ರಾಹಕರ ವರ್ತನೆ, ಕೂಲಿ ಮತ್ತು ಗೇಣಿ ಸಿದ್ಧಾಂತದ ಅಧ್ಯಯನ ಮಾಡುತ್ತದೆ. ವರ್ತನೆ, ಒಬ್ಬ ಗ್ರಾಹಕ ಮಾರ್ಕೆಟ್ನಾಗ ಹೆಂಗೆ ವರ್ತನೆ ಮಾಡ್ತಾನ ಒಬ್ಬಂದೇ. ಓಕೆ, ಗೇಣಿ ಸಿದ್ಧಾಂತ. ಸೂಕ್ಷ್ಮ ಅರ್ಥಶಾಸ್ತ್ರವು ಗ್ರಾಹಕನ ವರ್ತನೆ, ಕೂಲಿ ಮತ್ತು ಗೇಣಿ ಸಿದ್ಧಾಂತದ ಬಗ್ಗೆ ಅಧ್ಯಯನ ಮಾಡುತ್ತದೆ. ಸಮಗ್ರ ಅರ್ಥಶಾಸ್ತ್ರವು ಸಮಗ್ರ ಆದಾಯ ಮತ್ತು ಹೂಡಿಕೆಗಳ ಬಗ್ಗೆ ಅಧ್ಯಯನ ಮಾಡುತ್ತದೆ. ಸಮಗ್ರ ಆದಾಯ ಮತ್ತು ಹೂಡಿಕೆಗಳ ಬಗ್ಗೆ ಅಧ್ಯಯನ ಮಾಡುತ್ತದೆ. ಸಮಗ್ರ ಆದಾಯ ಮತ್ತು ಹೂಡಿಕೆಗಳ ಬಗ್ಗೆ ಅಧ್ಯಯನ ಮಾಡುತ್ತದೆ. ಓಕೆ, ನೆಕ್ಸ್ಟ್ ನಾಲ್ಕನೇದು, ಫೋರ್ತ್ ಒನ್. ಸೂಕ್ಷ್ಮ ಅರ್ಥಶಾಸ್ತ್ರವು
ಸೂಕ್ಷ್ಮ ಅರ್ಥಶಾಸ್ತ್ರವು ಭಾಗಶಃ ಅಥವಾ ಸೂಕ್ಷ್ಮ ಅರ್ಥಶಾಸ್ತ್ರವು ಭಾಗಶಃ ಸಮತೋಲನವನ್ನು ಅಭ್ಯಸಿಸುತ್ತದೆ. ಭಾಗಶಃ ಸಮತೋಲನವನ್ನು ಅಭ್ಯಸಿಸುತ್ತದೆ ಅಥವಾ ಸಿಂಗಲ್ ಒಂದು ಸಣ್ಣ ಸಮಾನತೆ ಅಂತ ಕರಿಬಹುದು. ಆ ಸೈಡ್ ಬರ್ಕೋರಿ. ಸಮಗ್ರ ಅರ್ಥಶಾಸ್ತ್ರವು ಸಾಮಾನ್ಯ ಸಮತೋಲನವನ್ನು ಅಭ್ಯಸಿಸುತ್ತದೆ. ಸಾಮಾನ್ಯ ಸಮತೋಲನವನ್ನು ಅಭ್ಯಸಿಸುತ್ತದೆ. ಇವು ಎರಡು ನೋಡಿರುವಂತ ವ್ಯತ್ಯಾಸ. ನೋಡಿ, ನಾವೀಗ ಈ ಮ್ಯಾಕ್ರೋ ಯಾಕೆ ಬಂತ ತಿಳ್ಕೊಬಹುದು. ಚಾಪ್ಟರ್ ಹೆಸರನ್ನು ಯಾವ್ದು? ಇಂಟ್ರೊಡಕ್ಷನ್ ಟು ಮೈಕ್ರೋ ಎಕನಾಮಿಕ್ಸ್. ಅಂದ್ರೆ ಮೈಕ್ರೋ ಮತ್ತು ಮ್ಯಾಕ್ರೋ ಎರಡು ಡಿವೈಡ್ ಮಾಡಿವಿ ನಾವು. ಸಾಂಪ್ರದಾಯಿಕ ಅರ್ಥಶಾಸ್ತ್ರವನ್ನ ಒಡೆದು ಬಿಟ್ಟ ಮೈಕ್ರೋ ಮತ್ತು ಮ್ಯಾಕ್ರೋ ಅಂತ ಎರಡು ಮಾಡಿವಿ. ಇವೆರಡು ಕೂಡಿನ ಟ್ರೆಡಿಷನಲ್ ಎಕಾನಮಿ ಸಾಂಪ್ರದಾಯಿಕ ಅರ್ಥಶಾಸ್ತ್ರ ಮೊದಲಿಂದದು. ಇವಾಗ ನಾವು ತಿಳ್ಕೋ ಸಲುವಾಗಿ ಅಥವಾ ಅಧ್ಯಯನ ಒಂದು ದೃಷ್ಟಿಯಿಂದ ನಾವು ಈ ಸಾಂಪ್ರದಾಯಿಕ ಅರ್ಥವ್ಯವಸ್ಥೆಯನ್ನು ಒಡೆದು ಬಿಟ್ಟ ಎರಡು ಭಾಗ ಮಾಡಿವಿ. ಎರಡು ವಿಶಾಲ ಭಾಗಗಳನ್ನಾಗಿ ಮಾಡಿವಿ. ಒಂದು ಸೂಕ್ಷ್ಮ ಅರ್ಥಶಾಸ್ತ್ರ, ಒಂದು ಸಮಗ್ರ ಅರ್ಥಶಾಸ್ತ್ರ. ಸೊ ಒಂದು ಮೈಕ್ರೋ ಅಂಡ್ ಮ್ಯಾಕ್ರೋ. ಅದ್ರಾಗ ಡಿಫ್ರೆಂಟ್ ಆಗಿರುವಂತ ನೋಡ್ರಿ, ಮೈಕ್ರೋ ಒಳಗ ಬಂದಂತವು ಎಲ್ಲ ಮ್ಯಾಕ್ರೋದಾಗ ಬರತ್ತವ. ಕರೆಕ್ಟಾ? ರೈಟ್. ಆದ್ರೆ ಮ್ಯಾಕ್ರೋದಾಗ ಮೈಕ್ರೋದಾಗ ಮಾಡಂಗಿಲ್ಲ. ನೆನಪಿರ್ಲಿ ಅಷ್ಟೇ. ಮೈಕ್ರೋದಾಗ ಬರುವಂತ ಸಣ್ಣ ಗ್ರಾಹಕ ಅಲ್ಲಿ ಮ್ಯಾಕ್ರೋದಾಗ ಬರ್ತಾನ. ಆದ್ರೆ ಅಲ್ಲಿ ಒಂದು ಸಮಗ್ರವಾಗಿದ್ದನ್ನು ನಾವಿಲ್ಲಿ ಅಧ್ಯಯನ ಮಾಡಂಗಿಲ್ಲ ಅಷ್ಟೇ. ಅದೊಂದು ಡಿಫರೆನ್ಸ್ ನಿಮ್ಗೆ ಗೊತ್ತಿರಬೇಕು. ಈ ಒಂದು ಚಾಪ್ಟರ್ ಇಷ್ಟ. ಇದು ಫಸ್ಟ್ ಚಾಪ್ಟರ್, ಇಂಟ್ರೊಡಕ್ಷನ್ ಟು ಮೈಕ್ರೋ ಎಕನಾಮಿಕ್ಸ್. ನೆಕ್ಸ್ಟ್ ಕ್ಲಾಸ್ ಅಂದ್ರೆ ಏನು? ಅನುಭೋಗಿಯ ಕನ್ಸ್ಯೂಮರ್ ಬಿಹೇವಿಯರ್, ಅನುಭೋಗಿಯ ವರ್ತನೆ ಸಿದ್ಧಾಂತ, ಗ್ರಾಹಕನ ವರ್ತನೆಯ ಸಿದ್ಧಾಂತದ ಬಗ್ಗೆ ನೋಡೋಣ. ಈ ಚಾಪ್ಟರ್ದಾಗ ಏನೇನು ನೋಡ್ಕೊಂಡ್ರಿ ನೋಡ್ರಿ. ಅದ್ರ ಮೀನಿಂಗ್ ಆಗಿರ್ಬೋದು, ಅರ್ಥವ್ಯವಸ್ಥೆಯನ್ನ ಇರುವಂಥ ಚಟುವಟಿಕೆಗಳಾಗಿರ್ಬೋದು, ಉತ್ಪಾದನೆಯ ಅಂಗಗಳಾಗಿರ್ಬೋದು, ಆನಂತರ ಆರ್ಥಿಕ ಸಮಸ್ಯೆಗಳಾಗಿರ್ಬೋದು, ಅರ್ಥವ್ಯವಸ್ಥೆ ಪ್ರಕಾರಗಳಾಗಿರ್ಬೋದು, ಅದರ ಜೊತೆಗೆ ಮತ್ತು ವಾಸ್ತವಿಕ ಮತ್ತು ಮಾದರಿ ಅರ್ಥಶಾಸ್ತ್ರ ಅಂದ್ರೆ ಏನು, ಮೈಕ್ರೋ ಆ್ಯಂಡ್ ಮ್ಯಾಕ್ರೋ ಎಕನಾಮಿಕ್ಸ್ ಅಂದ್ರೆ ಏನು ಅನ್ನೋದನ್ನ ಈ ಚಾಪ್ಟರ್ದಾಗ ಸ್ವಲ್ಪ ಎಲ್ಲನೂ ಅಷ್ಟೊತ್ತ ನೋಟ್ ಮಾಡಿ ಇಟ್ಕೊಂಡು ಶಾರ್ಟ್ ಆಗಿ ನೋಟ್ ಮಾಡ್ಕೊಂಡು ಇಟ್ಕೋರಿ. ಒಮ್ಮೆ ಓದಿಬಿಟ್ರೆ ಫಿನಿಶ್. ಈ ಚಾಪ್ಟರ್ದಿಂದ ನಿಮ್ಗೆ 6 ಮಾರ್ಕ್ಸ್ ಏನೋ ಬರ್ತಾವ ಅಂತ ಹೇಳಿ ನಾನು ನಿಮಗೆ ಯಾವುದಲ್ಲ ಆದಷ್ಟು ಗ್ಯಾರಂಟಿನ. 6 ಮಾರ್ಕ್ಸ್ ಅಂದ್ರೆ ಒಂದು 4 ಮಾರ್ಕ್ಸಿನ ಕ್ವಶನ್, ಒಂದು 1 ಮಾರ್ಕ್ಸಿನ, ಒಂದು 2 ಮಾರ್ಕ್ಸಿನ ಕ್ವಶನ್ ಬರ್ತಾವ. 6 ರಿಂದ 8 ಮಾರ್ಕ್ಸ್ ತನಕ ಬರ್ಬೋದು ಈ ಕ್ವಶನ್ ಚಾಪ್ಟರ್ದಾಗ. ಓಕೆ, ಇದಿಷ್ಟು ನೋಡಿಟ್ಕೋರಿ. 2ನೇ ಚಾಪ್ಟರ್ 20 ಮಾರ್ಕ್ಸ್ ಬರ್ಬೋದು. ಅದಕ್ಕೆ ಸೆಕೆಂಡ್ ಚಾಪ್ಟರ್ 20 ಮಾರ್ಕ್ಸ್ ಅಷ್ಟು ಇಂಪಾರ್ಟೆಂಟ್ ಅನ್ನೋ ಆಯ್ತದ. ಆ ಚಾಪ್ಟರ್ನ ನಾವು ನೆಕ್ಸ್ಟ್ ಇದರಿಂದ ಮಾಡೋಣ. ಓಕೆ, ಥ್ಯಾಂಕ್ ಯು.